ಬಹಳ ಚಂದದವಳಿದ್ದಾಳೆ, ಸರ್ವಾಭರಣ ಭೂಷಿತಾಂ, ಬಗೆ ಬಗೆಯ ಎಲ್ಲ ಆಭರಣಗಳನ್ನು ತೊಟ್ಟಿದ್ದಾಳೆ. ಹಾಗಾಗಿ ಎಷ್ಟೋ ಸರ್ತಿ ಈ ಧಾರಾವಾಹಿಗಳಲ್ಲಿ ಪಾಪ ಅವಳನ್ನು ಬರೀ ನಾರು ಮಡಿ ಉಡಿಸಿ ಏನೂ ಇಲ್ಲದ ಬೋಳಾದ, ಯಾಕೆಂದರೆ ಇವರು ಹಾಗೆ ಓಡಾಡ್ತಿರ್ತಾರೆ, ಹಣೆಗಿಲ್ಲ, ಕೈಗಿಲ್ಲ, ಕಾಲಿಗಿಲ್ಲ, ತಲೆಗಿಲ್ಲ, ಎಂಥದೂ ಇಲ್ಲ. ಅದೇ ರೀತಿ ಅವಳನ್ನು ಹಾಗೆ ಬೋಳಾಗಿ ತೋರಿಸುವುದನ್ನು ಮಾಡ್ತಾರೆ. ರಾಮಾಯಣದಲ್ಲಿ ಹಾಗೆ ಹೇಳಿಲ್ಲ, ಯಾಕೆಂದರೆ ಇದರ ಪೂರ್ವದಲ್ಲೇ ನಾವು ನೋಡಿದ್ದೇವೆ. ಅವಳು ಅದನ್ನು ತೆಗೆಸಲಿಕ್ಕೆ ಹೊರಟಾಗ ಕೈಯಲ್ಲಿದ್ದ ಆಭರಣಗಳನ್ನು ತೆಗೆಸಲಿಕ್ಕೆ ಹೋದಾಗ ವಸಿಷ್ಠರು ಬೈತಾರೆ. ಆಮೇಲೆ ದಶರಥನೂ ಅದನ್ನು ಸಮರ್ಥಿಸ್ತಾನೆ, ನೀವೇನು ಮಾಡಿದರೂ ಅವಳಿಗೆ ಮಾತ್ರ ಏನು ಮಾಡುವಾಗಿಲ್ಲ, ಎಲ್ಲ ಇನ್ನಷ್ಟು ಆಭರಣಗಳನ್ನು ಬೇಕಾದೆಲ್ಲ ಪೆಟ್ಟಿಗೆಯಲ್ಲಿ ಹಾಕಿ ಕೊಟ್ಟು ಕಳಿಸಿ ಅಂತ ಹೇಳಿದ್ರಿಂದ ಅವಳು ಅದನ್ನೆಲ್ಲ ತೊಟ್ಟು ಬರ್ತಾಳೆ. ಇನ್ನು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಮುಂದಿನ ಕಥೆಯಲ್ಲಿ ಕಪಿಗಳಿಗೆ ಒಂದಿಷ್ಟು ಆಭರಣಗಳನ್ನು ಸಿಕ್ಕಿದ್ದನ್ನು ತೋರಿಸುವಾಗ ಇದು ಸೀತೆಯದ್ದು ಅಂತ ಗುರುತಿಸಿ ಹೇಳುವಾಗ ಸೀತೆ ಅಲ್ಲದೇ ಇದ್ದರೆ, ಹಾಕೊಂಡೇ ಇಲ್ಲ ಅಂದರೆ ಈ ಆಭರಣ ಎಲ್ಲಿಂದ ತರೋದು, ಎಲ್ಲಿಂದ ತೋರಿಸೋದು? ಅಂದರೆ ನಮಗೆ ಕೆಲವೊಂದು ಸರ್ತಿ ಒಂದು ಕಡೆ ಅಲ್ಲ, ಇಂಥದ್ದು 5-6 ಕಡೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅವಳಲ್ಲಿ ಆಭರಣಗಳ ಇರುವಿಕೆಯ ಬಗ್ಗೆ ಕುರುಹು ಸಿಗ್ತಾ ಹೋಗುತ್ತೆ, ಯೋಚನೆ ಮಾಡಲ್ಲ. ಅಂದರೆ ಇದು ಇಷ್ಟೆಲ್ಲ ಯಾರು ಓದ್ತಾರೆ? ಅನುವಾದದಲ್ಲಿ ಏನೋ ಸುಮ್ಮನೆ ಕತೆ ಸಾರಾಂಶ ಮಾತ್ರ ಹಾಕ್ಕೊಂಡು ಹೋಗಿರ್ತಾರೆ, ನಮಗೆ ಅದರ ಬಗ್ಗೆ ಅಷ್ಟು ಗಮನ ಇರುವುದಿಲ್ಲ.